ಅಲ್ಲೇ ರಾಜಸ್ಥಾನ್ ರಾಯಲ್ಸ್ ಅವ್ರೇ ಫೇವ್ರೇಟ್ಸ್ ಇದ್ದಿದ್ದು ಕ್ವಾಲಿಫೈ ಆಗೋದಿಕ್ಕೆ. ಹೌದು, ಎರಡು ಮ್ಯಾಚ್ ಗೆಲ್ಲಬೇಕು. ಅಂಡ್ ಸ್ವಲ್ಪ ಮಟ್ಟಿಗೆ ಅಂಡರ್ಡಾಗ್ಸ್ ಇರುವಂಥ ಟೀಮೇ ಇದಾವೆ. LSG ಮತ್ತೆ ಬಾಟಮ್ ಆಫ್ ದ ಟೇಬಲ್ ಇರುವಂಥ ಟೀಮಲ್ಲಿ ಆಡಬೇಕು. ಅವರು ಸ್ವಲ್ಪ ಮಟ್ಟಿಗೆ ಫೇವ್ರೇಟ್ಸ್ ತರನೇ ಕಾಣಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು. ಬಟ್ ಈ ತರ ಅದ್ದೂರಿಯಾಗಿ ಗೆಲ್ತಾರೆ ಅಂತ ಗೊತ್ತಿಲ್ಲ. ಇನ್ನೂ ಅದ್ದೂರಿಯಾಗಿ ಗೆಲ್ಬೋದಾಗಿತ್ತು. ಇವ್ರು ಆಡ್ತಿದ್ದು ಫ್ಲೋ ನೋಡ್ಕೊಂಡು ರಾಜಸ್ಥಾನ್ ರಾಯಲ್ಸ್ ಚೇಸ್ ಮಾಡ್ತಿದ್ದ ರೀತಿ 15 ಓವರ್ಗೆ ಚೇಸ್ ಮಾಡ್ಬಿಡ್ತಾರೆ. ಇನ್ನೂ ನೆಟ್ ನ ಬೆಟರ್ ಮಾಡ್ಕೊಂಡ್ಬಿಡ್ತಾರೆ ಸಿಕ್ಕಾಪಟ್ಟೆ. ಹೌದು, ಅವ್ರಿಗೆ ನೆಟ್ ನ ಬೆಟರ್ ಮಾಡ್ಕೋಬೇಕು. ವರ್ಸ್ಟ್ ಕೇಸ್ ಸಿನಾರಿಯೋ, ಇನ್ ಕೇಸ್ ನೆಕ್ಸ್ಟ್ ಮ್ಯಾಚ್ ಸೋತ್ರು ಸಹ ಕ್ವಾಲಿಫೈ ಆಗಬೇಕು ಅಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ನೆಟ್ ನ ಹೆವಿ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಬಟ್ ಲಾಸ್ಟಿಗೆ ಬರ್ತಾ ಅದನ್ನ ಖಂಡಿತ ಮರೆತರು. ಆಮೇಲೆ ಸುಮ್ಮನೆ ಇಲ್ಲ ಗುರು, ಗೆದ್ರೆ ಸಾಕು, ನಾವು ಸುಮ್ಮನೆ ಗೆದ್ಬಿಡೋಣ ಸಾಕು, ನೆಟ್ ಎಲ್ಲ ಏನು ಬೇಕಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ನು ಗೆಲ್ಲೋಣ, ಈ ಮ್ಯಾಚ್ನು ಗೆಲ್ಲೋಣ, 2 ಮ್ಯಾಚ್ನು ಗೆದ್ಬಿಟ್ಟು ಕ್ವಾಲಿಫೈ ಆಗೋಣ ಅನ್ನೋ ಒಂದು ಇದಕ್ಕೆ ಬಂದ್ಬಿಟ್ರು. ಹೌದು, ಏನಪ್ಪ ಆಡಿದು ಬ್ಯಾಟಿಂಗ್ನ ವೈಭವ್ ಸೂರ್ಯವಂಶಿ. ಏನು ಕೊಟ್ಟಿದ್ದು ಏಟ್ಗಳನ್ನ ಕಳದೋಗ್ಬಿಟ್ಟೆ ಗುರು, ಕಳದೋಗ್ಬಿಟ್ಟೆ. ಏನು ಫಸ್ಟ್ ಟೈಮ್ ಆಯ್ತು ಆಡ್ತಿರೋದು. ಬಟ್ ಸೆಂಚುರಿ ಬರಬೇಕಾಗಿತ್ತು ಇವತ್ತು. ನೋಡಿ, ಇಬ್ಬರು ಬ್ಯಾಟರ್ಸ್ಗೆ ಸೆಂಚುರಿ ಬರಬೇಕಾಗಿತ್ತು. ಮಿಚೆಲ್ ಮಾರ್ಷ್ ಆ ಕಡೆ ರೈಟ್ ಹ್ಯಾಂಡ್ರು, ಆ ಕಡೆ ಲೆಫ್ಟ್ ಹ್ಯಾಂಡ್ರು, ಇಬ್ರಿಗೂ ಸೆಂಚುರಿ ಬರಬೇಕಾಗಿತ್ತು. ಇಬ್ರು ಕೂಡ 90s ಗಾನ್ ಕೇಸ್ ಆಗಿರೋದು. ಇಬ್ರು ಕೂಡ 90s ಗಾನ್ ಕೇಸ್. ಬಟ್ ವೈಭವ್ ಸೂರ್ಯವಂಶಿ ಲಿಟರಲಿ ಗುರು. ನೋಡಿ, ಮಿಚೆಲ್ ಮಾರ್ಷು ಫಸ್ಟ್ ಓವರ್ ಬಂದ್ಬಿಟ್ಟು ಲಾಸ್ಟ್ ಓವರ್ ಕೂಡ ಆಡಿದ್ದಾರೆ. ವೈಭವ್ ಸೂರ್ಯವಂಶಿ ನೋಡಿ, ಏನು ಲಾಸ್ಟ್ ಓವರ್ ಕೂಡ ಏನು ಆಡಿಲ್ಲ. ಬಟ್ ಆದ್ರೂ ಕೂಡ ಏನು ಅಷ್ಟಷ್ಟು ಬೇಗ ಸೆಂಚುರಿ ಹೊಡಿತಾರಲ್ಲ ಗುರು. ವಿದಿನ್ 40 ಬಾಲ್ಸ್ ಒಳಗಡೆ ಹೊಡೆಯಕ್ಕೆ ಹೋಗೋದು, ವಿದಿನ್ 45 ಬಾಲ್ಸ್ ಒಳಗಡೆ ಹೊಡೆಯಕ್ಕೆ ಹೋಗೋದು. ಏನು ನಾನು ಫಸ್ಟ್ ಟೈಮ್ ನೋಡಿದ್ವಿ ಬೇಜಾನ್ಸಲ. ಇವತ್ತೇನು ಸೆಂಚುರಿ ಬಂದರೆ ಆಶ್ಚರ್ಯ ಪಡೋಂಥದ್ದೆಲ್ಲ ಏನು ಇರ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು ವೈಭವ್ ಸೂರ್ಯವಂಶಿ. ಮಿಚೆಲ್ ಮಾರ್ಷನ್ ಅಷ್ಟೊಂದು ಬೇಜಾರು ಮಾಡ್ಕೊಂಡಿಲ್ಲ, ರನ್ಔಟ್ ಆಗಿ ಹೋಗ್ಬಿಟ್ರು. ಇವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ರು, ಹಂಗಾಗಿ ಕ್ಯಾಚ್ನ ಕೊಟ್ಬಿಟ್ರು. ಇಲ್ಲ, ಸಿಕ್ಸ್ ಹೋಗ್ಬೇಕಾಗಿತ್ತು, ನಾನು ಸೆಂಚುರಿ ಹೊಡಿಬೇಕಾಗಿತ್ತು. ಗೊತ್ತಲ್ಲಪ್ಪ, ವೈಭವ್ ಸೂರ್ಯವಂಶಿ ಹತ್ಕೊಂಡು ಕೂತ್ಕೊಂಡ್ರು. ಒಂದು ಟೈಮ್ ಹೋಗ್ಬಿಟ್ಟು ಇವತ್ತು ಡ್ರೆಸ್ಸಿಂಗ್ ರೂಮಲ್ಲಿ ಹೋಗ್ಬಿಟ್ಟು ಹತ್ಕೊಂಡು ಕೂತ್ಕೊಂಡಿರೋ ಅಂತ ಕಾಣಿದೆ. ಸೆಂಚುರಿ ಬೇಕಿತ್ತು ನನಗೆ ಅಂತ. ಸೊ ಆದ್ರೂ ಮಗ ಏನು ಈ ಥರ ಕ್ಲಾಸಿಕಲ್ ಪರ್ಫಾರ್ಮೆನ್ಸು, ನಜ್ಜಿ ಸೈಕ್ ಪರ್ಫಾರ್ಮೆನ್ಸು ವೈಭವ್ ಸೂರ್ಯವಂಶಿಯಿಂದ ಮ್ಯಾಚ್ ಆಫ್ಟರ್ ಮ್ಯಾಚ್ ಪ್ರೂವ್ ಮತ್ತೆ ಮಾಡ್ತಾ ಇದಾರಲ್ಲ. ಮಿಚೆಲ್ ಮಾರ್ಷ್ ಕೂಡ ಮೆಚ್ಕೊಳ್ಳೇಬೇಕಾದ್ರೆ. ಕನ್ಸಿಸ್ಟೆಂಟ್ ಪರ್ಫಾರ್ಮರು ಯಾರನ್ನ ಇದಾರೆ ಅಂದ್ರೆ LSG ಪರವಾಗಿ ಈ ಒಂದು ಸೀಸನ್ ಅಲ್ಲಿ ಅದು ಮಿಚೆಲ್ ಮಾರ್ಷ್ ಮಾತ್ರ. ಎಲ್ಲ ಮ್ಯಾಚ್ಗಳು ಆಲ್ಮೋಸ್ಟ್ ರನ್ಸ್ ಬಂದಿದೆ ಗುರು, ಬಿಗ್ ರನ್ಸ್ಗಳು ಬಂದಿದೆ. ಸೆಂಚುರಿನೇ 2 ಸಲ ಮಿಸ್ ಆಗಿದೆ ಮಿಚೆಲ್ ಮಾರ್ಷ್. 90s 2 ಸಲ ಔಟ್ ಆಗಿದ್ದಾರೆ ಮಿಚೆಲ್ ಮಾರ್ಷು. ಮಲ್ಟಿಪಲ್ ಸೆಂಚುರೀಸ್ ಬಂದಿರಬೇಕಾಗಿತ್ತು ಇವತ್ತು ಈ ಸಲ ಮಿಚೆಲ್ ಮಾರ್ಷ್ ಅವರಿಗೆ. 90s 2 ಸಲ ಮಿಸ್ ಆಗಿದೆ. ಸೊ ಟಾಸ್ ಗೆದ್ದವರು ಇವರನ್ನ ರಾಜಸ್ಥಾನ್ ರಾಯಲ್ಸ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಬೌಲಿಂಗ್ ವಿಕೆಟ್ಸೇ ಬಿದ್ದಿಲ್ಲ ಇವತ್ತು. ಅವ್ರ ಕಡೆನೂ ಜಾಸ್ತಿ ಬಿದ್ದಿಲ್ಲ, ಇವ್ರ ಕಡೆನೂ ಜಾಸ್ತಿ ಬಿದ್ದಿಲ್ಲ. ಬಿದ್ದಿದ್ದ ಲಾಸ್ಟ್ ಓವರಲ್ಲಿ ವಿಕೆಟ್ಸು. ಮಿಚೆಲ್ ಮಾರ್ಷ್ 96 ರನ್ನು ಮೈನು ನಿಂತ್ಕೊಂಡ್ರು, ಪಿಲ್ಲರ್ ಆಗಿ ನಿಂತ್ಕೊಂಡ್ರು. ಜೊತೆಗೆ ಜಾಶ್ ಇಂಗ್ಲಿಷ್ ಅವರು 60 ರನ್ ಹೊಡೆದ್ರು. ಇಬ್ರು ಸೇರ್ಕೊಂಡು 109 ರನ್ ಪಾರ್ಟ್ನರ್ಶಿಪ್. 8 ಓವರ್ಗೆ 109 ರನ್, ಆ ರೇಂಜ್ ಕೊಡ್ಬಿಟ್ರು. ಆಲ್ಮೋಸ್ಟ್ 9ನೇ ಓವರ್ಗೆ ಬಿದ್ದಂಥ ವಿಕೆಟು. ಜಾಶ್ ಇಂಗ್ಲಿಷ್ ಅವರು ಫಸ್ಟ್ ವಿಕೆಟ್ ಡಿಸ್ಮಿಸ್ ಆಗ್ತಾ ಇದ್ದಂಗೆ ಅವ್ರೇನು ಹೊಡೆಯಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದಲ್ಲ, ಬೋಲ್ಡ್ ಆಗಿ ಹೋಗ್ಬಿಟ್ರು ಪುಂಜಾ ಅವರಿಗೆ. ಸೊ ಪುಂಜಾ ಅವರಿಗೆ ಹೊತ್ತು 2 ವಿಕೆಟ್ ಬಿದ್ದಿದೆ ನಮ್ಮ ಕರ್ನಾಟಕದ ಪ್ಲೇಯರ್ಗೆ. ಸೊ ಅವರೇ 2 ಇನಿಷಿಯಲ್ ಬ್ರೇಕ್ನ ತೊಗೊಂಡು ಕೊಡಿದ್ರು. ನಿಖಿಲಸ್ ಪೂರ್ನ್ ಕೂಡ ಅವ್ರಿಗೇನೆ ಔಟ್ ಆಗ್ತಾರೆ. ಲಾಂಗ್ ಆಫ್ ರೀಜನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದಾರೆ. ಸೊ ಈ 2 ವಿಕೆಟ್ ಬೀಳ್ತಾ ಇದ್ದು, 2 ವಿಕೆಟ್ ಕರೆಕ್ಟಾಗಿ ಬಿದ್ದಿರೋದು, ಏನು ರನ್ಔಟ್ ಆಗಿರೋದೇನೆ ಅಲ್ಲಿ ಅಲ್ಲ. ನೋಡಿ 5 ವಿಕೆಟ್ ಬಿದ್ದಿದೆ. ಯಾರ ಲಾಸ್ಟ್ ಓವರಲ್ಲಿ ಬಿದ್ದಿದೆ 3 ವಿಕೆಟು. ಲಾಸ್ಟ್ ಓವರ್ 3 ವಿಕೆಟ್ ತೆಗೆದು ಏನು ಯೂಸು? 2 ವಿಕೆಟ್ ಲೆಕ್ಕ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಬಟ್ ಯಾರೋ ಜೋಫ್ರಾ ಆರ್ಚರ್ ಓವರ್ ಪರವಾಗಿಲ್ಲ, ಲಾಸ್ಟ್ ಓವರ್ ಚೆನ್ನಾಗೇನೆ ಆಯಿತು ಅಂತ ಅನ್ಕೊಳ್ಳಿ. ರನ್ಔಟ್ಸ್ ಆದೋ. ಮಿಚೆಲ್ ಮಾರ್ಷ್ ರನ್ ಔಟ್ ಆಗಿದ್ದು ಯಾಕಂದ್ರೆ ಬುಡಾ ಹೊಡೆದ್ರು ಆಯುಷ್ ಬದೂನಿಗೆ. ಅನುಷಾಪ್ ಅಂತ ನೋಡ್ತವ್ರೆ ರನ್ ನೋಡಕ್ ಹೋಯ್ತವ್ರಲ್ಲಿ. ಮಿಚೆಲ್ ಮಾರ್ಷ್ ಅಲ್ಲಿ ಸೆಂಚುರಿ ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರು. ಲಾಸ್ಟ್ ಅವ್ರು ಇರಾಮ ಶಿಷ್ಯ ನಾನು ಸೆಂಚುರಿ ಹೊಡ್ಕಂತೀನಿ ನಾನು ಅಂತ ರನ್ ನೋಡಕ್ ಹೋಯ್ತವ್ರಲ್ಲಿ. ಏನ್ ತಲೆಯಲ್ಲಿ ಏನಾಯ್ತು ಇಶಾಪ್ ಅಂತಿಗೆ? ಪಾಪ ಚೆನ್ನಾಗಿ ಆಡೋರು ತಾನೇ ಮಿಚೆಲ್ ಮಾರ್ಷ್ ಒಂದು ಸೆಂಚುರಿ ಹೊಡ್ಕೊಳಕ್ ಬಿಡ್ಬೇಕು ತಾನೇ ಇಲ್ಲಿ. ಮಿಚೆಲ್ ಮಾರ್ಷ್ ಸೈಕ್ ಆಗೋಯ್ತು. ಏನು ಗುರು ಹೊಡ್ಬತ್ತಾ ಇದ್ಯಾ, ನನಗೆ ಸೆಂಚುರಿ ಬೇಕು ಅಂತ. ಅಲ್ಲ, ಕಾಮಿಡಿ ಏನು ಗೊತ್ತಾ ಮಗ, ವೈಭವ್ ಸೂರ್ಯವಂಶಿದೆ ಕಾಮಿಡಿ ಅಂತ ಅಂದ್ರೆ 92 ಅಲ್ಲಿ ಇರ್ತಾರೆ ಇವರು ಮೊಸಿನ್ ಖಾನ್ ಅವರು. ರನ್ ಔಟ್ ಮಾಡ್ಬೋದಾಗಿರುತ್ತೆ ಅಲ್ಲೇನೆ. ಬಟ್ ಅವರೇ ವಿಕೆಟ್ ಇದ್ರು 10 ಸೆಕೆಂಡ್ ರೀ. ಅವರೇ ಬಂದ್ಬಿಟ್ಟು ವಿಕೆಟ್ ಇದ್ರು. ನೆಕ್ಸ್ಟ್ ಒಂದು 2 ಬಾಲ್ ಅಷ್ಟೇ ಆಡಿದ್ದು ಪಟ್ಟಣಂಗೆ ಔಟ್ ಆಗ್ತದೆ. ಅದೇ ಓವರಲ್ಲಿ ಔಟ್ ಆಗ್ತಾರೆ. ಬಟ್ ಅದನ್ನು ಅಲ್ಲಿ ರನ್ಔಟ್ ಈಸಿ ಸಿಟ್ಟರ್ ರನ್ಔಟ್ ಮಾಡ್ಬೋದಾಗಿರುತ್ತೆ. ರನ್ಔಟ್ ಮಾಡಿಲ್ಲ. ಒಂದು ಚಾನ್ಸ್ ಸಿಕ್ಕಿತ್ತು ವೈಭವ್ ಸೂರ್ಯವಂಶಿಗೆ ಸೆಂಚುರಿ ಹೊಡೆಯೋದಕ್ಕೆ, ಲೈಫ್ ಸಿಕ್ಕಿತ್ತು. ಬಟ್ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅದೇ ಓವರಲ್ಲಿ ಔಟ್ ಆಗೋಗ್ಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಕಾಮಿಡಿ ಅಂತ ಅನ್ನಿಸ್ತು ಅಷ್ಟೇ ಇವತ್ತಿನ ಮ್ಯಾಚಲ್ಲಿ. ಸೊ ವಿಕೆಟ್ಸೇ ಬಿದ್ದಿಲ್ಲ ಇವತ್ತಿನ ಮ್ಯಾಚಲ್ಲಿ. ಹಂಗೆ ನೋಡೋರು ಲಾಸ್ಟ್ ಓವರ್ 3 ವಿಕೆಟ್ ಅಂದ್ರೆ ಏನು ಒಂಥರ ನೆಗ್ಲಿಜಿಬಲ್. ಮಾತ್ರ 19 ಓವರಲ್ಲಿ 2 ವಿಕೆಟ್ ಬಿದ್ದಿದೆ ಅಷ್ಟೇ. ಅದು ಪುಂಜಾ ಅವ್ರಿಗೆ ಬಿದ್ದಿರುವಂಥ ವಿಕೆಟು. ಸೊ ಈ ಒಂದು ಟಾರ್ಗೆಟ್ನ, ಹೆವಿ ಟಾರ್ಗೆಟ್ನ, 220+ ಟಾರ್ಗೆಟ್ನ ಚೇಸ್ ಮಾಡೋದೇನು ಸುಮ್ಮನೆ ಮಾತಲ್ಲ. ಅದನ್ನ ಸುಮ್ಮನೆ ಮಾತು ಅಂತಾನೆ ತೋರಿಸ್ಕೊಂಡು ಕೊಟ್ರು. ಮಿಡ್ ಓವರ್ಸು ಯಾವ ರೇಂಜಿಗೆ ಚಚ್ಚಿದ್ರು ಅಂತಂದ್ರೆ, ಇವರು ಪೋಪ್ಳೆ ಚಚ್ಚಿಲಾಗರು. ಆಕ್ಚುಲಿ ಪಂಜಾಬ್ ಕಿಂಗ್ಸ್ ಅವರು ಪಂಜಾಬ್ ಕಿಂಗ್ಸ್ ಹಾಕ್ಬಿಟ್ಟವ್ರಲ್ಲಿ. ಆಕ್ಚುಲಿ ಇವ್ರು LSG ಅವರು ಪೋಪ್ಳೆಯಲ್ಲಿ ಚಚ್ಚಿದ್ರು. 83 ರನ್ ಹೊಡೆದ್ರು ಪೋಪ್ಳೆಯಲ್ಲಿ. ಇವ್ರು ಹೊಡೆದ ಎಷ್ಟು 70 ರನ್ ಹೊಡೆದ್ರು ಪೋಪ್ಳೆಯಲ್ಲಿ. ಅಷ್ಟೇ ಹೊಡೆದಿದ್ರು ರಾಜಸ್ಥಾನ್ ರಾಯಲ್ಸ್ ಅವರು. ಅದಾದ ನಂತರ ಮಿಡ್ ಓವರ್ಸ್ ಆಕ್ಸಿಲೇಟ್ ಮಾಡಿದ್ರು. ಎಸ್ಪೆಷಲಿ ಏನು ಹೊಡೆದಿದ್ದು, ನಾಯಿಗೆ ಹೊಡೆದಂಗೆ ಇಟ್ಟಾಡ್ಸ್ಕೊಂಡು ಹೊಡೆದಾಕ್ಬಿಟ್ರು ಹಂಗೇನೆ ಅಲ್ಲಿ. ಆಕಾಶ್ ಸಿಂಗಿಗೆ ಇವ್ರ ಜೊತೆಗೆ
ಜಾಯ್ನ್ ಆಗಿದ್ದು ಮಯಾಂಕ್ ಯಾದವ್ ಇವರು 50+ ರನ್ ಹೊಡಿಸ್ಕೊಂಡಿದ್ದಾರೆ. ಬಟ್ 3 ಓವರ್ಗೆ 53 ರನ್ ಹೊಡಿಸ್ಕೊಂಡ್ಬಿಟ್ರಲ್ಲ ಇವರು. 3 ಓವರ್ಗೆ ಇನ್ನೇನೋ 4 ಓವರ್ ಕೊಟ್ಟಿತ್ತು ಅಂದ್ರೆ ಏನಾಗಬೇಕಾಗಿತ್ತು ಆಕಾಶ್ ಸಿಂಗ್ನ ಪರಿಸ್ಥಿತಿ. ಏನೋ ಜೋಬಿಂದ ತೆಗ್ದಿ ತೋರಿಸ್ತಾರೆ ಲಾಸ್ಟ್ ಮ್ಯಾಚಲ್ಲೆಲ್ಲ. ಈ ಮ್ಯಾಚ್ ಹಾಕೋ ಫಸ್ಟ್ ವಿಕೆಟ್ ಬಿದ್ದಾಗ ಜೋಬಿಂದ ತೆಗ್ದಿ ತೋರಿಸ್ಲೇ ಇಲ್ಲ. ಹೌದು, ಫಸ್ಟ್ ವಿಕೆಟ್ ಬಿತ್ತು ನೋಡಿ. 2 ಓವರ್ನಲ್ಲೂ ಕೂಡ ನೋಡಿ ವಿಕೆಟ್ಸ್ಗಳು ಅಷ್ಟೇನಾಗಿ ಬಿದ್ದಿಲ್ಲ. ಇನ್ನೂ ಬೇಕಾಗಿತ್ತ ಸ್ಕೋರ್ ಅಂತ ಅನಿಸ್ತು. LSU ಇನ್ನೂ ಹೊಡಿಬೇಕಾಗಿತ್ತ ಅಂತ ಅನಿಸ್ತು. ಯಾಕಂದ್ರೆ ಅವ್ರು 2 ವಿಕೆಟ್ ಕಳ್ಕೊಂಡು ಆಡಿದ್ದು, ಲಾಸ್ಟ್ ಓವರ್ 3 ವಿಕೆಟ್ ಬಿದ್ದಿದೆ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಹೊಡಿಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಜಾಸ್ತಿ ಅದ್ದೂರಿಯಾಗಿ ಆಡ್ಬೋದಾಗಿತ್ತು ಅಂತಲೂ ಕೂಡ ಅನ್ನಿಸ್ತು. ಅದು ಆಕ್ಸಿಲರೇಟ್ ಮಾಡಿದ್ದು, ಪೋಪ್ಲಲ್ಲಿ ಆಕ್ಸಿಲರೇಟ್ ಮಾಡಿದ ರೀತಿ ನೋಡ್ತಾರೆ. 83 ರನ್ ಹೊಡೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಕಮ್ಮಿನೇ ಆಯಿತು ಅಂತ ಅನಿಸ್ತು. ಮಿಡ್ ಓವರ್ಸ್ ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು. ಪಂಜಾಬ್ ಕಿಂಗ್ಸೇ ಗೊತ್ತಾಯ್ತು ನನಗೆ. ಈ ಜರ್ಸಿ ಇಬ್ರದ್ದು ಒಂಥರ LSU ಮತ್ತು ಇವ್ರದ್ದು ಮಿಕ್ಸಪ್ ಆದಂಗೆ ಆಗುತ್ತೆ ನನಗೆ. ಸೊ LSU ಇನ್ನೊಂದು ಸ್ವಲ್ಪ ಹೊಡಿಬೇಕಾಗಿತ್ತು. ಶಾರ್ಟೇಜ್ ಆಗದಂಗೆ ಇತ್ತು. 240 ಈ ಥರ ಹೊಡಿಬೇಕಾಗಿತ್ತು ಅಂತಲೇ ಅನ್ನಿಸ್ತು ನನಗೆ. ಸೊ ಓಕೆ, ಇದನ್ನ ಚೇಂಜ್ ಮಾಡೋದಕ್ಕಂತ ಬಂದಂಥವ್ರು ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಹಾಕೊಂಡು ರುಬ್ಬೋದು ಚೆನ್ನಾಗಿ ಪೋಪ್ಲಲ್ಲಿ. ಇವರು ಯಶಸ್ವಿ ಜೈಸ್ವಾಲ್ ಅವ್ರನ್ನ ಎಡ್ಜ್ ಹೊಡಿಸ್ಬಿಟ್ಟು ಔಟ್ ಮಾಡ್ತಾರೆ. ಅದೇ ಪ್ಯಾಂಟಿಂದ ಎತ್ತಲಿಲ್ಲ ಮೇಲ್ಗಡೆ. ಆಕಾಶ್ ಸಿಂಗ್ ಅವ್ರು ಈ ಸಲ ಸೈಲೆಂಟ್ ಆಗ್ತಾರೆ, ಯಾಕಂದ್ರೆ ರುಬ್ತಾ ಇರ್ತಾರೆ ಚೆನ್ನಾಗೆ. ವೈಭವ್ ಸೂರ್ಯವಂಶಿ ಅವ್ರ ವಿಕೆಟ್ ಬೀಳ್ತಾ ಇದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ. ಅಲ್ಲಿ ಎಕ್ಸ್ಪೆಷಲಿ 10ನೇ ಓವರ್ ಒಂದು ಕೊಟ್ರು ಮುಟ್ಟಿ ನೋಡ್ಕೊಂಡಂಗೆ ಕೊಟ್ಟವ್ರೆ ಗುರು ಆಕಾಶ್ ಸಿಂಗಿಗೆ. ಹಾಕ್ಬಿಟ್ರು, ಹಿಡ್ಕೊಂಡು ಹಾಕ್ಬಿಟ್ರು. ಮಯಾಂಕ್ ಯಾದವ್ ನೆಕ್ಸ್ಟು 10-11ನೇ ಓವರು ಚಚ್ಚಿ ಕೆಳವಾಕ್ಬಿಟ್ರು. ಅವ್ರು ಹೊಡಿದಂಥ ಫ್ಲೋ ನೋಡ್ತಾರೆ 15 ಓವರ್ಗೆ ಮ್ಯಾಚ್ ಮುಗ್ದೋಗ್ಬಿಡ್ತದೆ ಅಂತ ಅನ್ಕೊಂಡು. ಬಟ್ ಇಲ್ಲ, ಬಂದ್ಬಿಟ್ಟಲ್ಲಿ ಮೊಹಸಿನ್ ಖಾನ್ ಅವರು ಔಟ್ ಮಾಡ್ತಾರೆ. ಪಾಪ ವೈಭವ್ ಸೂರ್ಯವಂಶಿ ಅವರು ಅನ್ಫಾರ್ಚುನೇಟ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಇವನು ಎಲ್ಲ ಬಾಲು 6 ಹೋಗ್ಬೇಕಾ. ಬಟ್ ಆದರೂ ಹೊಡಿತಿದ್ದಂತ 8 ನೋಡಿ ಇವತ್ತು ಹೆಂಗೆ ಹೊಡಿದ್ರು ಅಂತ. ಬಿಹೈಂಡ್ ಎಲ್ಲ ಹೊಡಿತಾ ಇದ್ರಪ್ಪ ಇವತ್ತು. ನಾರ್ಮಲ್ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ ಎಲ್ಲ, ಒಂದು ಅನಾಥಾಡಕ್ ಶಾಟ್ ಎಲ್ಲ ಹೊಡಿತಾ ಇದ್ರು ಇವತ್ತು. ಸ್ಕೂಪ್ ಶಾಟ್ ಎಲ್ಲ ಹೊಡಿತಾವ್ರು ಇವತ್ತು ವೈಭವ್ ಸೂರ್ಯವಂಶಿ. ಒಂಥರ ನೋಡೋಕ್ಕೆ ಒಂಥರ ಇಂಪ್ರೆಸಿವ್ ಆಗಿರುತ್ತೆ. ಎಸ್ಪೆಷಲಿ ಅವರ ಬಾಡಿ ಕಂಟ್ರೋಲ್ ಇದೆಯಲ್ಲ, ಆ ವೈಟ್ ಟ್ರಾನ್ಸ್ಫರ್ ಇದೆಯಲ್ಲ, ಆ ಒಂದು ಬ್ಯಾಟ್ ಸ್ವಿಂಗ್ ಇದೆಯಲ್ಲ. ಸೊ ಇದು ಯಾರಿಗೂ ಅಷ್ಟು ಈಸಿಯಾಗಿ ಬರ್ತಾ ಇಲ್ಲ. ಯಂಗ್ಸ್ಟರ್ಗೆ ಬರೋ ಥರ ಅದು ನೋಡಿದ್ರು ಕೂಡ ಬರ್ತಾ ಇಲ್ವಲ್ಲ. ಪ್ಲೇಯರ್ಸ್ಗಳು ಇವ್ರನ್ನ ನೋಡಿ ಕಲ್ತ್ಕೊಂತಾರೆ ಏನು ಮಾಡ್ತಾವ್ರು ಸ್ಪೆಷಲ್ ಆಗಿ ಅಂತ. ಬಟ್ ಆದ್ರೂ ಅದು ಬರ್ತಾ ಇಲ್ವಲ್ಲ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ. ಯಂಗ್ಸ್ಟರ್ಸ್ಗಳಿಗೂ ಬರ್ತಾ ಇಲ್ಲ, ವಯಸ್ಸಾಗಿರೋರ್ಗೂ ಬರ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲ ಅಲ್ಲಿ ಅವ್ರಿಗಿರುವಂಥ ಸ್ವಿಂಗು ಒಂಥರ. ಅದಕ್ಕೆ ಹೇಳೋದು ವೈಭವ್ ಸೂರ್ಯವಂಶಿ ಜನರೇಷನ್ಗೆ ಒಬ್ಬ ಪ್ಲೇಯರು ಈ ಥರ ಸಿಗೋವಂಥದ್ದು. ಸೊ ಸಿಕ್ಕಿದ್ದಾರೆ. ಇಂಡಿಯಾಗೆ ಇನ್ನೇನು ಬರಲೇಬೇಕು ಗುರು. ಈ ಥರ ಈ ರೇಂಜ್ಗೆಲ್ಲ ಆಡಾದ್ಮೇಲೆ ಇಂಡಿಯಾ ಕರ್ಕೊಂಬಂತಲ್ಲ, ಮೈನ್ ಟೀಮ್ಗೆ ಆಡಿಸ್ಲೇಬೇಕು, ಅಲ್ಲಿ ಸೀನಿಯರ್ ಮೆನ್ಸ್ ಟೀಮ್ಗೆ ಆಡಿಸ್ಲೇಬೇಕು ವೈಭವ್ ಸೂರ್ಯವಂಶಿ. ಇಲ್ಲ ಅಂತಂದರೆ ಅಷ್ಟೇ ನಾವೇ ಉಗಿದ್ಬಿಡ್ತೀವಿ. ವೈಭವ್ ಸೂರ್ಯವಂಶಿ ಇಷ್ಟೊಂದೆಲ್ಲ ಆಡ್ತಾರೆ, ಡೊಮೆಸ್ಟಿಕಲ್ಲಿ ಅಷ್ಟೊಂದೆಲ್ಲ ಆಡೋರೆ, ಇಂಡಿಯಾಗೆಲ್ಲ ಅಷ್ಟೊಂದು ಮಾಡವ್ರೆ, ಅಂಡರ್ 19 ಅಷ್ಟೊಂದು ಮಾಡವ್ರೆ, ಆಮೇಲೆ IPL ಇಷ್ಟೊಂದೆಲ್ಲ ಮಾಡವ್ರೆ. ಇಂಡಿಯಾಗೆ ಆಡಿಸಿಲ್ಲ ಅಂದ್ರೆ ಹೆಂಗೆ ಆಡಬೇಕು. ಸ್ಕ್ವಾಡಲ್ಲಿ ಇರೋದಲ್ಲ, ಪಟ್ಟಣಕ್ಕೆ ಲೆವೆಲಲ್ಲಿ ಕರ್ಸ್ಬೇಕು, ಆಡಿಸ್ಬೇಕು ಅಷ್ಟೇ. ಸೊ ಅವ್ರು 90+ ಹೊಡಿತಾ ಇದ್ದಂಗೆ ಔಟ್ ಆಗ್ತಾ ಇದ್ದಂಗೆ. ಸೊ ಇಬ್ಬರು ಡಿಸ್ಮಿಸ್ ಆಗ್ದಂಗೆ ಓಪನರ್ಸು. ಧ್ರುವ್ ಜುರಾಲ್ ಮೋಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮರು ಒಂದು ಟೂರ್ನಮೆಂಟಲ್ಲಿ ರಾಜಸ್ಥಾನ್ ಪರವಾಗಿ ನೋಡ್ತು ಅಂತಂದರೆ ಆಲ್ಮೋಸ್ಟ್ 5ನೇ ಸಲ 6ನೇ ಸಲ 50 ಬಂದಿರೋದು. ಸೊ ಲಾಸ್ಟ್ವರೆಗೂ ನಿಂತ್ಕೊಂಡು ಧ್ರುವ್ ಜುರಾಲು. ಆ್ಯಕ್ಚುಲಿ ವೈಭವ್ ಸೂರ್ಯವಂಶಿ ಆಡ್ತಿದ್ದಂಥ ಟೈಮಲ್ಲಿ ಇವರು ಚಚ್ಬಿಟ್ರು ಹಂಗೆ. ವೈಭವ್ ಸೂರ್ಯವಂಶಿ ಔಟ್ ಆದ್ಮೇಲೆ ಸ್ವಲ್ಪ ಡೌನ್ ಆದರು ಧ್ರುವ್ ಜುರಾಲ್ ಅವರು. ವೈಭವ್ ಸೂರ್ಯವಂಶಿ ಇದ್ದಿದ್ದ ಕಾನ್ಫಿಡೆನ್ಸ್ಗೆ ಇವ್ರಿಗೂ ರವಾಫ್ ಆಗೋಗ್ಬಿಟ್ಟಿತ್ತು. ಅವ್ರ ಜೊತೆಗೆ ಇವರು ವಾಂಚ್ತಾ ಇದ್ರು, ಮಯಾಂಕ್ ಯಾದವ್ ವಾಂಚದಲ್ಲ ಆ ಥರ. ಸೊ ಅದಾದ್ಮೇಲೆ ಸ್ವಲ್ಪ ಡೌನ್ ಆಯಿತು, ಅವ್ರು ಔಟ್ ಆಗ್ತಾ ಇದ್ದಂಗೆ. ಸೊ ಈ ಕಡೆಯಿಂದ ಪುಟೋರಿಯಸ್ ಬೇರೆ ಬಂದ್ಬಿಟ್ಟು ರನ್ಔಟ್ ಆಗಿದ್ದು. ಆ್ಯಕ್ಚುಲಿ ಇವತ್ತು ರನ್ಔಟ್ 2 ಮೆಚ್ಕೊಬೇಕು. ಇವ್ರದ್ದು ಮಿಚೆಲ್ ಮಾರ್ಷ್ ಅವ್ರದ್ದು ಬೌಂಡ್ರಿಯಿಂದ ಯಶಸ್ವಿ ಜಾಸ್ವಾಲ್ ಹೊಡೆದಂಥ ರನ್ಔಟು, ಜೊತೆಗೆ ಈ ಕಡೆ ಬದೋನಿ ಹೊಡೆದಂಥ ರನ್ಔಟು ಪುಟೋರಿಯಸ್ ಅವ್ರದ್ದು. 2 ಕೂಡ ಡೈರೆಕ್ಟ್ ಹಿಟ್ ರನ್ಔಟು, ಸಾಕಾತ್ ರನ್ಔಟ್. ಎಸ್ಪೆಷಲಿ ಆ ಬೌಂಡ್ರಿಯಿಂದ ಹೊಡೆದ್ರಲ್ಲ ಯಶಸ್ವಿ ಜಾಸ್ವಾಲ್, ಅದಂತೂ ಕ್ರೇಜಿ ಆಗಿತ್ತು. ಏನು ಹೊಡಿಬೇಕು ಅಂತ ಹೊಡೆದ್ರು ಅಥವಾ ಅಲಾಕ್ ಆಗಿತ್ತು ಗೊತ್ತಿಲ್ಲ, ಒಟ್ಟಲ್ಲಿ ಕ್ರೇಜಿ ಆಗಿತ್ತು. ಇನ್ನೇನಪ್ಪ ಬಂದ್ಬಿಟ್ಟು ಅಲ್ಲಿ ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ರು ಅಷ್ಟೇ ಫರಾರ ಅವರು ಇವ್ರ ಜೊತೆಗೆ ಸೇರಿಕೊಂಡು. ಇನ್ನೇನು ದೊಡ್ಡ ಅದು ರನ್ನೇ ಬಾಲ್ ಬಂದು ಕೂರಿಸ್ಬಿಟ್ಟು ಕಳಿಸಿದ್ರಲ್ಲಿ. ವೈಭವ್ ಸೂರ್ಯವಂಶಿ ರನ್ನೇ ಬಾಲಿಗೆ ಬರ್ಸಿ 40 ಬಾಲಿಗೆ 40 ಬೇಕಾಗಿತ್ತು. ಆ ಟೈಮಲ್ಲಿ ಔಟ್ ಆಗ್ತಾರೆ ಅವರು. ಸೊ ರನ್ನೇ ಬಾಲ್ ಹೊಡೆಯೋಕ್ಕಾಗಿಲ್ಲ ಅಂತಂದರೆ, ಬಟ್ ಸ್ಲೋ ಆಯಿತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಒಂದು 16-17 ಓವರ್ಗೆಲ್ಲ ಮುಗಿದೋಗ್ಬಿಡ್ಬೇಕಿತ್ತು ಮ್ಯಾಚ್. ಇದು ನೆಟ್ ರನ್ ರೇಟ್ ಇಂಪ್ರೂವ್ ಆಗುತ್ತೆ ರಾಜಸ್ಥಾನ್ದು ಅಂತ ಅಂದ್ಕೊಂಡ್ರೆ, ಬಟ್ ಇಲ್ಲ, ಲಾಸ್ಟ್ ಓವರ್ಗೂ ಕರ್ಕೊಂಬಂದ್ರು. ನಿಧಾನಕ್ಕೆ ಆಡ್ಕೊಂಡು ಟುಕು ಆಡ್ಕೊಂಡು ಲಾಸ್ಟ್ವರೆಗೂ ಕರ್ಕೊಂಬಂದು. ನನ್ನ ಪ್ರಕಾರ ಬೇಗ ಹೊಡಿಬೇಕಾಗಿತ್ತು, ಯಾಕಂದರೆ ನೆಟ್ ರನ್ ರೇಟ್ನು ಸಿಕ್ಕಾಬಿಟ್ಟೆ ಕ್ರೂಷಿಯಲ್ ಆಗುತ್ತೆ ಇಂಥ ಒಂದು ಟೈಮಲ್ಲಿ. ಇನ್ಕೇಸ್ ನೆಕ್ಸ್ಟ್ ಮ್ಯಾಚ್ ಅನ್ನೋದು ಸೋಲ್ತು ಅಂತ ಅಂದಾಗ. ಬಟ್ ನೋಡೋಣ ಏನೇನಾಗುತ್ತೆ ಕತೆ ಅಂತ. ಇವಾಗ ಹಂಗೆ ಆಡಬೇಕು, ಹಿಂಗೆ ಆಡಬೇಕು, ಅವ್ರು ಸೋಲ್ಬೇಕು, ಇವ್ರು ಸೋಲ್ಬೇಕು, ಕ್ಯಾಲ್ಕುಲೇಟ್ರು ಎಲ್ಲ ಓಪನ್ ಅಪ್ ಆಗುತ್ತೆ ಇವಾಗ ಬೇರೆ ಟೀಮ್ಸ್ಗಳದ್ದು. ಕಾದು ನೋಡೋಣ. ಬಟ್ ರಾಜಸ್ಥಾನ್ ರಾಯಲ್ಸ್ ಗ್ರಿಪ್ಪಲ್ಲಿದೆ. ಇವತ್ತಿನ ಮ್ಯಾಚ್ ಏನಾದ್ರು ಸೋತಿತ್ತು ಅಂತಂದರೆ ಅವ್ರಿಗೊಂದು ಸ್ವಲ್ಪ ಗ್ರಿಪ್ ತಪ್ಪಿರೋದು. ಲಾಸ್ಟ್ ಮ್ಯಾಚ್ವರೆಗೂ ಕೂಡ, ಲಾಸ್ಟ್ ಡೇವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಪಾಯಿಂಟ್ಸ್ ಟೇಬಲ್ ಫೈನಲೈಸ್ ಆಗೋದಕ್ಕೆ. ಸೊ ಇದು ಕ್ಯೂರಿಯಾಸಿಟಿನ ಹುಟ್ಟಿಸಿದೆ ಈ IPL ಅಲ್ಲಿ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ ಇವತ್ತಿನ ಮ್ಯಾಚ್ ಬಗ್ಗೆ ಹಾಕಿ.